ಇದೇ ಶಾಲೆಯ ವಿಜ್ಞಾನ ಶಿಕ್ಷಕರಾದಂತಹ ರೇಣುಕಾ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಾನು ನನ್ನ ವೈಯಕ್ತಿಕ ಸ್ವಾಗತ ಬಯಸುತ್ತಿದ್ದೇನೆ. ಸಾಕಷ್ಟು ಮಕ್ಕಳಿಗೆ ಇವತ್ತು ಅಕ್ಷರ ಜ್ಞಾನವನ್ನು ಉಣಬಡಿಸ್ತಾ ಬಂದಿದ್ದಾರೆ. ಅದರಂತೆ ನಮ್ಮ ಅರಸೀಕೆರೆ ಶಾಲೆ ಇಲ್ಲೂ ಕೂಡ ಅವರ ಸೇವೆ ಮುಂದುವರೆದು ಸತತ 21 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸ್ತಾ ಹೋಗ್ತಾರೆ. ಇವರ ಸೇವಾ ಕೈಂಕರ್ಯ ಕಂಡು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಕೂಡ ಇವರ ಮುಡಿಗೆ ಸೇರುತ್ತೆ. ಇದಾದ ಮೇಲೆ ಕರ್ನಾಟಕ ಸೇವಾ ರತ್ನ ಪ್ರಶಸ್ತಿ ಕೂಡ ಇವರಿಗೆ ಸೇರುತ್ತೆ. ಇನ್ನಿತರ ಪ್ರಶಸ್ತಿಗಳು ಕೂಡ ಇವರ ಮುಡಿಗೆ ಇರ್ತವೆ. ಅಲ್ಲಿ ವರ್ಗಾವಣೆ ಹೊಂದಿದ್ದಾರೆ. ಹಿರಿಯೂರು ತಾಲೂಕು ಹೆಲ್ನಾಡು ಶಾಲೆಗೆ ನಮ್ಮ ಅರಸೀಕೆರೆ ಶಾಲೆಯಿಂದ ಹೋಗಿದ್ದಾರೆ. ಸತತ 21 ವರ್ಷಗಳ ಕಾಲ ಇಲ್ಲಿ ಸೇವೆಯನ್ನ ಸಲ್ಲಿಸಿ ತಮ್ಮೆಲ್ಲರ ಮನಸ್ಸನ್ನ ಗೆದ್ದಂತ ರೇಣುಕಾ ಸರ್ ಅವರು ಒಂದು ಕಾರ್ಯಕ್ರಮವನ್ನು ಕುರಿತು ಮಾತನಾಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ಸುಮಾರು 21 ವರ್ಷಗಳ ಕಾಲ ತಮ್ಮ ವಿದ್ಯಾರ್ಥಿ ಜೀವನವನ್ನು ಅನುಭವಿಸಿ ಇವತ್ತು ಎಲ್ಲಾ ಒಂದು ಶಿಕ್ಷಕರನ್ನ ಕರೆಸಿ ಈ ಒಂದು ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಇವತ್ತು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಈ ಒಂದು ಶಾಲೆಯ ಮುಖ್ಯ ಶಿಕ್ಷಕರಂತಹ ಶ್ರೀತಾ ಶಿವಕುಮಾರ್ ಸರ್ ಅವರೇ, ಜಿ ತಿಮ್ಮಪ್ಪ ಸರ್ ಅವರೇ, ಮತ್ತವರು ಜಿ ತಿಮ್ಮಪ್ಪ ಸರ್ ಅವರೇ, ಕಾರ್ಯಕ್ರಮದಲ್ಲಿ ಆಸೀನರಾದಂತಹ ಎಲ್ಲ ಒಂದು ಶಿಕ್ಷಕ ವೃಂದವರೇ ಹಾಗೂ ಮುದ್ಲಿಕಪ್ಪ ಸರ್ ಅವರೇ, ರವಿ ಸರ್ ಅವರೇ, ಪ್ರಶಾಂತ್ ಸರ್ ಅವರೇ, ಮೋಹನ್ ಸರ್ ಅವರೇ, ಅನ್ವೇಷ್ ಸರ್ ಅವರೇ ಹಾಗೂ ಎಲ್ಲ ಒಂದು ಶಿಕ್ಷಕ ವೃಂದವರೇ, ಪ್ರಾಥಮಿಕ ಶಾಲಾ ಶಿಕ್ಷಕ ವೃಂದದವರೇ, ಅತ್ಯಂತ ಮುಖ್ಯವಾಗಿ ಪೋಷಕ ಮಿತ್ರರೇ, ಹಿರಿಯ ವಿದ್ಯಾರ್ಥಿಗಳೇ, ಹಾಗೇನೆ ಈಗಿನ ಪ್ರಸ್ತುತ ವಿದ್ಯಾರ್ಥಿಗಳೇ, ಶಾಲೆಗೆ ಬಂದಾಗ ನನಗೂ ಕೂಡ ಆಶ್ಚರ್ಯ ಕಾದಿತ್ತು. ಸುಜಿತ್ ಹೇಳೋದು ಅದೇ ರೀತಿ ನನಗೂ ಕೂಡ ಆಶ್ಚರ್ಯ ಕಾದಿತ್ತು. ಬಂದೆ, ಅಲ್ಲಿ ಸಣ್ಣ ಒಂದು ಕೊಠಡಿ ಇತ್ತು, ಅದು ಸಿಮೆಂಟ್ ಹಾಕ್ತಾ ಇದ್ರು ಅಂತ ಒಂದು ಕೊಠಡಿ ಇತ್ತು. ಆ ಕೊಠಡಿಯಲ್ಲಿ ಆಫೀಸ್ ರೂಮ್ ಇತ್ತು. ಆಫೀಸ್ ರೂಮ್ ಅಲ್ಲಿ ಇದ್ದಾಗ ಆಗ ತಿಮ್ಮಪ್ಪ ಸರ್ ಇದ್ರು, ಪಿಜಿಎಂ ಸರ್ ಇದ್ರು, ಪ್ರಶಾಂತ್ ಇದ್ರು, ಸುಜಿತ್ ಇದ್ರು. ಎಲ್ಲರೂ ಕೂಡ ಸೇರ್ಕೊಂಡು ಪಾಠವನ್ನ ಮಾಡಬೇಕಾಗಿತ್ತು. ಅದು ಎಲ್ಲಂದ್ರೆ ಗಿಡದ ಮರದ ಕೆಳಗೆ ಇಲ್ಲ ದೇವಸ್ಥಾನದಲ್ಲಿ ಪಾಠ ಮಾಡಬೇಕಾಯಿತು. ಅಂತ ಒಂದು ಸಂದರ್ಭದಲ್ಲಿ ಕೂಡ ನಾವು ಎಡೆಗುಂದದೆ ನಮ್ಮ ಮುಖ್ಯ ಶಿಕ್ಷಕರ ಒಂದು ಸಹಕಾರದೊಂದಿಗೆ 2 ಕೊಠಡಿಗಳು ಮತ್ತು 3 ಫೌಂಡೇಶನ್ ಮಾತ್ರ ಆಯಿತು. ಅಲ್ಲಿ ಕಾಣ್ತಾ ಇದೆ ಆ ಕೊಠಡಿಗಳು. ಆ ನಂತರ SVP ಯೋಜನೆಯಲ್ಲಿ ಮತ್ತೆ ನಮಗೆ 5 ಕೊಠಡಿಗಳು ಮಂಜೂರಾದವು. ಆ 5 ಕೊಠಡಿಗಳಲ್ಲಿ ಇಲ್ಲಿ ತನಕ 1 ಕೊಠಡಿಗಳು ಮತ್ತು ಅಲ್ಲಿ ತನಕ 1 ಕೊಠಡಿಗಳು ಮಂಜೂರಾದವು. ಆ ನಂತರ RMSC ವತಿಯಿಂದ ಮತ್ತೆ ನಮಗೆ 6 ಕೊಠಡಿಗಳು ಕೂಡ ಮಂಜೂರಾದವು. ಈ RMSC ಕೊಠಡಿ ಕೂಡ ಮಂಜೂರಾಗಿದ್ದಾವೆ. ಹೀಗೆ ನಮ್ಮ ಶಾಲೆ ಒಂದು ಉನ್ನತವಾದಂತ ಒಂದು ಸ್ಥಾನಕ್ಕೆ ಬರೋಕೆ ಪ್ರಾರಂಭ ಆಯಿತು. ಅದೇ ಒಂದು ಸಂದರ್ಭದಲ್ಲಿ ನಮ್ಮ ಪಾವಡ ತಾಲೂಕಿಗೆ ಹಿಂದುಳಿದ ಒಂದು ತಾಲೂಕುಗಳಿಗೆ ಒಂದು ಹೊಸ ಸ್ಕೀಮ್ ಬಂತು. ಏನಪ್ಪಾ ಅಂದ್ರೆ ನಾವು ಪಾವಡ ತಾಲೂಕು ಬಂತು. ಆಕ್ಚುಲಿ ಪಾವಡಕ್ಕೆ ಹೋಗ್ಬೇಕಾಯ್ತದು. ಒಂದ್ಸರಿ ಮೀಟಿಂಗ್ ಹೋದಾಗ ನಮ್ಮ ತಿಮ್ಮಪ್ಪ ಸರ್ ನೋಡಪ್ಪ ನನಗೂ ಫೋನ್ ಮಾಡಿದ್ರು, ನೋಡಪ್ಪ ಹಿಂಗೆ ಮಿನಿ ವಿಜ್ಞಾನ ಸಂಪನ್ಮೂಲ ಕೇಂದ್ರ ಇದೆ ಅಂತೆ. ಇದ್ವು ಅವಾಗ ಇಡೀ ಕರ್ನಾಟಕ ರಾಜ್ಯಕ್ಕೆ 6 ಸೆಂಟರ್ಗಳು ಮಿನಿ ವಿಜ್ಞಾನ ಸಂಪನ್ಮೂಲ ಕೇಂದ್ರ ಅಂತ ಒಂದು ಕೇಂದ್ರ ನಮ್ಮ ಶಾಲೆಗೆ ಮಂಜೂರಾಯಿತು. ಸೊ ಆ ಒಂದು ಮಿನಿ ವಿಜ್ಞಾನ ಸಂಪನ್ಮೂಲ ಕೇಂದ್ರ ಕೂಡ ಪ್ರಾರಂಭ ಆಯಿತು. ಆ 3 ಕೊಠಡಿಗಳನ್ನ ನವೀಕರಣ ಮಾಡಿದ್ವಿ. ನವೀಕರಣ ಮಾಡಿದ ನಂತರ ಈ ಒಳಾಂಗಣ ವಿಜ್ಞಾನ ಉದ್ಯಾನವನ ಔಟ್ಡೋರ್ ಸೈನ್ಸ್ ಪಾರ್ಕ್ ಕೂಡ ಬಂತು. ಇದೆಲ್ಲ ಬಂದು ನಮ್ಮ ಶಾಲೆ ಒಂದು ಉನ್ನತವಾದ ಹಂತಕ್ಕೆ ಬಂತು. ಈ ಒಂದು ಉನ್ನತವಾದ ಹಂತಕ್ಕೆ ಬರಬೇಕಂದ್ರೆ ಇಲ್ಲಿ ಯಾವ ಒಬ್ಬರ ಪಾತ್ರ ಇಲ್ಲ, ಎಲ್ಲ ಒಂದು ಒಗ್ಗಟ್ಟಿನ ಒಂದು ಪಾತ್ರ ಇದೆ. ಪ್ರತಿಯೊಬ್ಬರು ಕೂಡ ಪಾತ್ರ ವಹಿಸಿದ್ದಾರೆ. ಅಂತ ಒಂದು ಸರ್ಕಾರಿ ಪ್ರೌಢಶಾಲೆ ಇವತ್ತು ಯಾವ ಹಂತಕ್ಕೆ ಬಂದು ನಿಂತಿದೆ ಅಂದ್ರೆ ಅಷ್ಟು ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸಿದೆ. ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸಬೇಕಂದ್ರೆ ಅದಕ್ಕೆ ಎಲ್ಲರ ಒಂದು ಒಗ್ಗಟ್ಟಿನ ಮಂತ್ರ ಇದು ಪ್ರಮುಖವಾದಂತಹ ಪಾತ್ರ ವಹಿಸಿದೆ. ನಮ್ಮ ಶಾಲೆ ಎಲ್ಲ ಒಂದು ಶಿಕ್ಷಕ ಮಿತ್ರರು ತಮ್ಮದೇ ಆದಂತ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕೊಡುಗೆಯನ್ನು ಕೊಟ್ಟಿದ್ರಿಂದ ಇವತ್ತು ನಮ್ಮ ಶಾಲೆ ರಾಜ್ಯ ಮಟ್ಟದಲ್ಲಿ ಒಂದು ಹೆಸರನ್ನು ಗಳಿಸಿದೆ. ಅಂತ ಒಂದು ಶಾಲೆಯಲ್ಲಿ ನಾನು ಕೂಡ ಇವತ್ತು ಸುಮಾರು 21 ವರ್ಷಗಳ ಕಾಲ ಕರ್ತವ್ಯವನ್ನು ನಿರ್ವಹಿಸಿದ್ದೀನಿ. ಇವತ್ತು ನಾನು ಈ ಒಂದು 21 ವರ್ಷಗಳ ಶಾಲೆಯ ಕರ್ತವ್ಯದ ನಂತರ ಇವತ್ತು ನನ್ನ ವೈಯಕ್ತಿಕ ಒಂದು ಕಾರಣಗಳಿಂದ ನಾನು ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ KPS ಹೊಸ ಹೆಣ್ಣಾಳು ಶಾಲೆಗೆ ವರ್ಗಾವಣೆಗೊಂಡಿದ್ದೇನೆ. ನಿಮ್ಮೆಲ್ಲ ಅನ್ಕೊಂಡಿರ್ಬೋದು, ಬಹಳ ಸರ್ ನಗ್ನಾಗ್ತಾ ಇದ್ದಾರೆ, ಬಹಳ ಸಂತೋಷದಿಂದ ಹೋಗಿದೆ ಅಂತ ಅನ್ಕೊಂಡಿರ್ಬೋದು. ನಿಜವಾಗ್ಲು ನನ್ನ
ಪ್ರಾಣ ಮಾತ್ರ ಇಲ್ಲೇ ಇರೋದು. ನನ್ನ ದೇಹ ಇಲ್ಲಿ ನಿಂತೇ ಇರ್ಬೋದು, ನನ್ನ ಮನಸ್ಸು ಇಲ್ಲೇ ಇದೆ. ನನ್ನ ದೇಹ ಮಾತ್ರ ಹೋಗಿದೆ, ಆದ್ರೆ ಮನಸ್ಸು ಇಲ್ಲೇ ಇದೆ. ನಾನು ಇವತ್ತು ಕೂಡ ಹೋಗಕ್ಕೆ ಇಷ್ಟ ಇಲ್ಲ, ಆದ್ರೂ ಕೂಡ ಕೆಲವೊಂದು ವೈಯಕ್ತಿಕ ಕಾರಣಗಳಿಂದ ನಾನು ಶಾಲೆ ಬಿಟ್ಟು ಹೋಗ್ತಾ ಇದ್ದೀನಿ. ನಾನು ಕೆಲವು ವಿದ್ಯಾರ್ಥಿ ಹೇಳ್ತಾ ಇರ್ತೇನೆ, ನೀವು ಏನಾದರೂ ಆಗಿ ಒಳ್ಳೆ ವ್ಯಕ್ತಿಗಳಾಗಿ ಜೀವನದಲ್ಲಿ ನೀವು ಒಳ್ಳೆ ವ್ಯಕ್ತಿಗಳಾಗಬೇಕು. ಮಾರ್ಕ್ಸ್ ಈಸ್ ನಾಟ್ ಇಂಪಾರ್ಟೆಂಟ್, ಅಂಕ ಇಂಪಾರ್ಟೆಂಟ್ ಅಲ್ಲ, ಅಂಕ ಮುಖ್ಯ ಅಲ್ಲ. ಯಾಕೆ ಅಂಕ ಮುಖ್ಯ ಅಲ್ಲ ಅಂದ್ರೆ, ಇವತ್ತು ರ್ಯಾಂಕ್ ಪಡೆದಂತ ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದಿರ್ಬೋದು, ಅಂಕ ಪಡೆದಿರ್ಬೋದು, ಆದ್ರೆ ಅವರಲ್ಲಿ ಮೌಲ್ಯಗಳಿರೋದಿಲ್ಲ. ನಾನು ಯಾವಾಗ ಹೇಳ್ತಾ ಇರ್ತೇನೆ, ಮೌಲ್ಯರಹಿತ ಶಿಕ್ಷಣ ತಂದೆ ತಾಯಿ ಗುರುಗಳು ಹೊಡೆಯುವ ಏಟನ್ನ ಪೆಟ್ಟು ಅನ್ಕೊಂಡ್ರೆ ಯಾವ ವಿದ್ಯಾರ್ಥಿ ಕೂಡ ಮುಂದೆ ಬರೋದಕ್ಕೆ ಸಾಧ್ಯವಿಲ್ಲ. ಅಂದ್ರೆ ಶಿಕ್ಷಕರು ನಿಮ್ಮ ತಂದೆ ತಾಯಿಗಳು ನಿಮಗೆ ಬೈತಾರೆ ಹೊಡಿತಾರೆ ಅಂದ್ರೆ ಅದು ಒಳ್ಳೆಯದಕ್ಕೆ ಮಾತ್ರ, ಕೆಟ್ಟದಕ್ಕೆ ಸಾಧ್ಯನೇ ಇಲ್ಲ. ಡಾಕ್ಟರ್ ಆಗಿ ಇಂಜಿನಿಯರ್ ಆಗಿ ಅಷ್ಟೆಲ್ಲ ಹಣ ಆಸ್ತಿ ಸಂಪತ್ತು ಗಳಿಸಿದ್ರು ಕೂಡ ತಂದೆ ತಾಯಿಗಳು ನೋಡ್ಕೊಳ್ಳೋದನೆ ಅನಾಥಾಶ್ರಮ ಬಿಟ್ಟಿದ್ದಾರೆ. ಅಂತ ವಿದ್ಯಾರ್ಥಿಗಳ ಹೆಚ್ಚ ಒಬ್ಬ ವಿದ್ಯಾರ್ಥಿ ಜಮೀನು ಉಳ್ಕೊಂಡ್ಬಿಟ್ಟು ರೈತನಾಗಿ ತನ್ನ ತಂದೆ ತಾಯಿಗಳನ್ನ ಎಲ್ಲರನ್ನು ಕೂಡ ಕಷ್ಟಪಟ್ಟು ಇಷ್ಟಪಟ್ಟು ಎಲ್ಲ ರೀತಿಯಲ್ಲಿ ಚೆನ್ನಾಗಿ ನೋಡ್ಕೊಳ್ತಿರ್ತಾನೆ. ಹಾಗಾದ್ರೆ ಅವ್ರು ಹೆಚ್ಚ, ಇಲ್ಲಿ ಹೆಚ್ಚು ಅನ್ನೋದು. ಹಾಗಾದ್ರೆ ಯಾವ ವಿದ್ಯಾರ್ಥಿಯಲ್ಲಿ ಮೌಲ್ಯಗಳು ಹೆಚ್ಚಿದಾವೆ ಅಂತಂದಾಗ ಒಬ್ಬ ರೈತ ವಿದ್ಯಾರ್ಥಿಯಲ್ಲಿ ಮೌಲ್ಯಗಳು ಹೆಚ್ಚಿದಾವೆ. ಅಂದ್ರೆ ಅಂಕಗಳು ಇಂಪಾರ್ಟೆಂಟ್ ಅಲ್ಲ, ಮೌಲ್ಯಗಳು ಇಂಪಾರ್ಟೆಂಟು. ಹಾಗೆ ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಏನಾಗಿದೆ ಅಂದ್ರೆ ಗುರಿಗಳೇ ಇಲ್ಲ. ನಮ್ಮ ಸರ್ ಹೇಳ್ತಾ ಇದ್ರು,